ಫ್ರೆಂಡ್ಸ್ ನೋಡ್ರಿ ನಮ್ಮ ಮನೇಲಿ ಇವತ್ತು ಮೀನು ತಂದಾರ ನೋಡ್ರಿ. ಇದು ಗಾಂಡ್ಲಿ ಮೀನು ಅದ, ಇದು ಬಂಗ್ಡಿ ಮೀನು ಅದ ನೋಡ್ರಿ. ಇದು ಮತ್ತು ನೋಡ್ರಿ ಇದು ಒಂದ್ಸಲ ತಂದಾರ, ಮತ್ತು ಇನ್ನೊಂದ್ಸಲ ಬಂಗ್ಡಿ ಮೀನು ತಂದಾರ. ಸೊ ಸಪ್ರೇಟ್ ಇಡ್ತೀನಿ. ಮತ್ತು ಇದು ನೋಡ್ರಿ ಬೈಗಿ ಮೀನು ಅದ ನೋಡಿ. ಇವು ಸಣ್ಣ ಸಣ್ಣದಾಗಿರ್ತಾವೆ, ರುಚಿಗಿರ್ತಾವೆ ಫ್ರೈ ಮಾಡಿದ್ರೆ. ಇದು ಗಾಂಡ್ಲಿ ಮೀನು ಸಿಪ್ಪಿ ತೆಗೆದಿರ್ತದೆ. ಇದು ಮಾತ್ರ ಮೇಲಿನ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಅದ್ರ ಹೊಟ್ಟೆನ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಚಂದ ಆಯ್ತಾ ನೋಡ್ರಿ. ಮೀನು ಭಾರಿ ಚಂದ ರುಚಿ ಇರ್ತಾವ್ರಿ. ನಿಮ್ಗೆ ಇಷ್ಟ ಆದ್ರೆ ತಿನ್ನಿರಿ ನೋಡ್ರಿ. ಎಲ್ಲ ಕ್ಲೀನ್ ಮಾಡಿ ಇಟ್ಟಿನಿ ನೋಡ್ರಿ ಇವಾಗ. ಸೊ ಫ್ರೆಂಡ್ಸ್ ನೋಡ್ರಿ, ಇದೆಲ್ಲ ಕ್ಲೀನ್ ಮಾಡೋಕೆ ಎಷ್ಟು ಟೈಮ್ ತೊಗೊಳೋದು ಅಂಬೋದು ನನಗೆ ಗೊತ್ತದ. ಅದು ತೋಲ್ ಕಷ್ಟ ಇರ್ತದೆ ಕ್ಲೀನ್ ಮಾಡೋದು. ಅದು ಅಭ್ಯಾಸ ಆಗಿನವ್ರಿಗೆ ಮಾತ್ರ ಈಸಿ ಇರ್ತದೆ, ನನಗೆ ಮಾತ್ರ ತಲೆನೋವಾಗಿತ್ತು. ಸೊ ನೋಡ್ರಿ ಫ್ರೆಂಡ್ಸ್, ನಮ್ಮದು ಡಾಗಿ ನಿಂತದ ನೋಡ್ರಿ ಅಲ್ಲಿ ನೋಡತ್ತದ ನನಗೆ ಏನು ತಗೊಂಡು ಬಂದ್ಲಿಕ್ಕೆ ಅಂತ. ಬಟ್ ಏನು ಗೊತ್ತಾ, ನಾನು ಅದಕ್ಕೆ ಏನು ತೊಗೊಂಡು ಹೋಗಿರಲಿಲ್ಲ. ನಾನು ತೊಂಡೆಕಾಯಿ ಆಗ್ಯಾವ ಅಂತೇಳಿ ತೊಂಡೆಕಾಯಿ ತಗೊಂಡು ಬರ್ಲಕ್ಕೆ ಹೋಗಿನಿ ನೋಡ್ರಿ. ತೊಂಡೆಕಾಯಿ ಹೆಂಗವ ನೋಡ್ರಿ ಫ್ರೆಂಡ್ಸ್, ಅಲ್ಲಿ ಇಲ್ಲಿ ಒಂದೊಂದೇ ಬೆಳೆದವ, ಜಾಸ್ತಿ ಏನು ಬೆಳೆದಿಲ್ಲ ನೋಡ್ರಿ. ಆರಿಸಿ ಹುಡುಕಿದ್ರೆ ಐಕೆಟ್ಟಿ ಸಿಕ್ಕಿತ್ತಂತ. ಮನಾರ್ ಭಾರಿ ಚಂದ ಬೆಳೆದಿವು. ಬಟ್ ಏನಾಯ್ತಪ್ಪ ಅಂದ್ರೆ ನಾನೇನು ಮಾಡಿದೆ ಅಂದ್ರೆ ಎಲ್ಲ ಗಿಡವನ್ನು ಕಿತ್ತಿ ಬಿಸಾಡ್ದೆ. ಅದ್ರ ಬಡ್ಡಿಯಲ್ಲಿ ಮತ್ತು ಸ್ವಲ್ಪ ಉಳ್ದಿತ್ತಲ್ಲ ಕೆಳಗೆ, ಅದು ಏನು ಮಾಡ್ಯದ ಅಂದ್ರೆ ಚಿಗುರದ ಫ್ರೆಂಡ್ಸ್. ಚಿಗುರಿ ಏನಾಗ್ಯದಪ್ಪ ಅಂದ್ರೆ ಎಷ್ಟು ಸಣ್ಣ ಬೆಳೆದ ನೋಡ್ರಿ. ಇವಾಗ ತೆಗ್ದೀನಿ ನೋಡ್ರಿ, ಇನ್ನು ತೆಗ್ಲತ್ತೀನಿ. ನೋಡ್ರಿ ಫ್ರೆಂಡ್ಸ್, ಏನು ಗೊತ್ತಾ, ಜೀವನದಲ್ಲಿ ನಾವು ಹೆಣ್ಮಕ್ಳಿಗೆ ಯಾವ ಊರು ಸ್ವಂತದಲ್ಲ ಅಂತ ಅನಿಸ್ತೈತ್ರಿ. ಯಾಕಂದ್ರೆ ಗಂಡನ ಮನೆ ಒಂದಾಗಿರ್ತದೆ, ತವ್ರ ಮನೆ ಇನ್ನೊಂದಾಗಿರ್ತದೆ. ಸೊ ತವ್ರ ಮನೇಲಿ ಕಲ್ತಿದ್ದು 20 ವರ್ಷದಲ್ಲಿ ತವ್ರ ಮನೇಲಿ ಏನು ಕಲ್ತಿಲ್ಲ ಅದೆಲ್ಲ ಬಿಟ್ಟು ಮತ್ತು ಗಂಡನ ಮನೇಲಿ ಇನ್ನೂ ಹೊಸ ಜೀವನ ಮಾಡಬೇಕಪ್ಪ ಅಂದ್ರೆ ತೋಲ್ ಕಷ್ಟ ಇರ್ತದೆ. ಸೊ ಹೊಸದೇಗಿನಿಂದ ಸ್ಟಾರ್ಟ್ ಮಾಡೋದು, ಒಂದು ಮಾತಾಡೋದು ಹಿಡಿದು ಹೇಗೆ ಯಾರ ಜೊತೆ ಹೇಗೆ ನಡ್ಕೊಳ್ಬೇಕು ಅನ್ನೋದು ಕೂಡ ತಲೆನೋವಾಗಿರ್ತದೆ ರೀ. ಯಾಕಂದ್ರೆ ನಾವು ನಮ್ಮೂರ ಕಡೆಯವರೇ ನಮ್ಮೂರ ಕಡೆಯಿಂದ ನಡೆಸ್ತಾನೆ ಬಂದು ನಮ್ಮೂರ ಕಡೆಯವರಿಗೆ ಮಾಡ್ಕೊಟ್ರೆ ಅದು ನಮಗೇನು ಗೊತ್ತಾ, ನಮ್ಮೂರ ಕಲ್ಚರು, ನಮ್ಮೂರ ಜನ, ನಮ್ಮೂರ ಮಂದಿ ಹೆಂಗಿರ್ತಾರೆ ಅಂಬ ನಮಗೆ ಇರ್ತದೆ. ಇನ್ನೊಂದು ಕಡೆ ಮದುವೆಯಾಗಿ ಹೋದ್ರೆ ಅವ್ರ ಮಂದಿ ಹೆಂಗೆ ಮಾತಾಡ್ತಾರೆ, ಅವ್ರು ಏನು ಮಾತಾಡ್ತಾರೆ, ಯಾವ ಅರ್ಥದಲ್ಲಿ ಆಡ್ತಾರೆ, ಅವ್ರು ಯಾವ ರೀತಿ ಅಡುಗೆ ಮಾಡ್ಕೊಂಡು ತಿಂತಾರೆ, ಯಾವ ರೀತಿ ನುಡಿ ಅಂತೇಳಿ ನಾವು ಅದೊಂದು ಅರ್ಥ ಮಾಡ್ಕೊಳ್ಳೋದ್ರಾಗೆ ಒಂದು ವರ್ಷ ಹೋಗಿರ್ತದೆ ರೀ ಫ್ರೆಂಡ್ಸ್. ಮತ್ತು ಅಡುಗೆ ಎಲ್ಲ ಮಾಡ್ಕೊಂಡು ಅಡುಗೆ ಎಲ್ಲ ತಿಂದು ಅವ್ರ ಜೊತೆ ಚಂದ ಇದ್ರೂ ಕೂಡ ಮತ್ತು ನಮ್ಮ ಮಾತಲ್ಲಿ ಒಂದೊಂದು ತಪ್ಪು ಹಿಡಿತಾರೆ. ಯಾಕಂತಂದ್ರೆ ಅವ್ರ ಭಾಷೆ ಅವ್ರು ಆಡೋ ರೀತಿಯೇ ಬೇರೆ ಇರ್ತದೆ, ಮತ್ತು ನಾ ಆಡೋ ರೀತಿ ಬೇರೆ ಆಗಿರ್ತದೆ. ಸೊ ಅದಕ್ಕೆ ಹೊಂದ್ಕೊಳ್ಬೇಕಂದ್ರೆ ತೋಲ್ ದಿನ ಆಗಿರ್ತದೆ. ಸೊ ಹಾಗಾಗಿ ನೋಡ್ರಿ ಫ್ರೆಂಡ್ಸ್, ನಾವು ಯಾವ ಊರ್ದವ್ರು ಅಂತ ಹೇಳೋದೇ ತುಂಬ ಕಷ್ಟ ಆಗಿಬಿಟ್ಟದ. ನಾನು ಬೀದರ್ದಕ್ಕಿ ಅಂದ್ರೆ ಮಂದಿ ಅಲ್ಲತ್ತ, ನಿನಗೆ ಬೀದರ್ ಭಾಷೆನೇ ಕರೆಕ್ಟ್ ಹೊಂಟಿಲ್ಲ, ಬೀದರ್ದಕ್ಕಿ ಆಕೈತಿ ಅಂತ. ಮತ್ತು ನಾವು ಉಡುಪಿದಕ್ಕಿ ಅಂತಾರೆ, ನೀನು ಉಡುಪಿ ಭಾಷೆನೇ ಕರೆಕ್ಟ್ ಹೊಂಟಿಲ್ಲ, ಉಡುಪಿದಕ್ಕಿ ಯಾಕೈತಿ ನೀನು ಅಂತ ಅಲ್ಲತ್ತವ. ಸೊ ನನಗೆ ಏನು ಭಾಷೆ ಮಾತಾಡಬೇಕು ಅಂತ ಗೊತ್ತಾಗಲ್ದು. ಅದಕ್ಕೆ ನೋಡ್ರಿ, ನಾ ಲಾಸ್ಟಿಗೆ ಬಂದಿರೋದು ನಮ್ಮ ಮದರ್ ಟಂಗ್ ಭಾಷೆಗೆ ಬಂದು ವಿಡಿಯೋ ಮಾಡತ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನೀವು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿರಿ. ಕಮೆಂಟಲ್ಲಿ ತಿಳಿಸ್ರಿ ನಮ್ಮೂರು ಮಂದಿ ಯಾರಿದ್ರಿ, ನಮ್ಮೂರದವ್ರು ಯಾರಿಲ್ಲ ಅಂಬೋದು. ಸೊ ಫ್ರೆಂಡ್ಸ್ ನೋಡ್ರಿ, ತೊಂಡೆಕಾಯಿ ತೆಗ್ದೀನಿ. ಇನ್ನು ಅಲ್ಲಿ ಇಲ್ಲಿ ಏನಂತಾರ ಅಂದ್ರೆ ಅಲ್ಲಿ ಇಲ್ಲಿ ಹಕ್ಕಲ ಇದ್ದಂಗೆ ಇರ್ತಾವೆ ನೋಡ್ರಿ, ಅಲ್ಲಿ ಇಲ್ಲಿ ಹಂಗೆ ಬೆಳೆದವ. ಸೊ ಅವು ಮಾತ್ರ ತೆಗಿಲತ್ತೀನಿ. ಅದು ಏನೋ ಕಚ್ಚದ ನೋಡ್ರಿ ಫ್ರೆಂಡ್ಸ್, ತಗೊಂಡು ಅದೊಂದು ಹಾರುಡ್ದ ಬೆಳೆದಿಂದೆ ಥೋಡೆ, ಅದ್ರಾಗೆ ಮತ್ತು ಹಾಗೆಲ್ಲ ಆಗ್ಯಾವ. ಸೊ ನೋಡ್ರಿ ಫ್ರೆಂಡ್ಸ್, ಯಾವ ಥರ ತೊಂಡೆಕಾಯಿಯನ್ನು ತೆಗಿತಾ ಇದ್ದೀನಂತ. ನೋಡ ಪೆಟ್ಟು ತಿಂತ ನೋಡಾಗೋ ಮಾಡತ್ತಿಂದ್ರ ಸುಮ್ಮನೆ ಇರ್ಲ ಬರಲ್ಲ. ಹಾಂ ಮತ್ತೆ ಈಗ ನೋಡ್ರಿ ತೊಂಡೆಕಾಯಿ ತೆಗ್ದೀನಿ. ತೊಂಡೆಕಾಯಿ ಅಷ್ಟೇ ಅವ ನೋಡ್ರಿ. ಈಗ ಮತ್ತು ನಮ್ಮ ಗುಂಡ ನೋಡ್ರಿ ನೋಡತನ ಇಲ್ಲಿ ಪಾಲಕ್ ಪಲ್ಯ ತಂದಿರು. ಒಂದಿನ ಬಡ್ಡೆ ಇದ್ದಿತ್ತು, ಅದಕ್ಕೆ ಬೇರಿದ್ದಿಂದ ನೆಟ್ಟಿನಿ, ಈಗ ಜರ ಬೆಳೆದದ. ಸೊ ನೋಡ್ರಿ ಫ್ರೆಂಡ್ಸ್, ನಮ್ಮ ಗುಂಡ ನೋಡಿದ್ರು ನಂಗೆ ಏನು ಭೀ ಕೊಟ್ಟಿರ್ಲಿಕ್ಕೆ ನಾವು ನನ್ನ ಬೈಲತ್ತೀನು, ಖರೆ ಅಂದ್ರೆ ಹೋಗಲ್ಲ ಬಿಡು ಅಂತೇಳಿ ಸುಮ್ಮನೆ ಬಂದ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಈ ಕಡೆ ಹಸಿಮೆಣ್ಸು ಅವ ನೋಡ್ರಿ, ಹಸಿಮೆಣ್ಸು ತೆಗಿಲತ್ತೀನಿ ಫ್ರೆಂಡ್ಸ್. ಏನು ಗೊತ್ತಾ, ಹಸಿಮೆಣ್ಸು ಬೆಳೆದವು ಖರೆ ಅಂದ್ರೆ ಜರ ಚಂದ ಎಳಿಕವು ಚಂದ ಬೆಳೆದಿಲ್ಲ, ಅದ್ರ ಕಡೆಯಿಂದ ಅವು ತೆಗಿಬಾರ್ದು ಅಂತೇಳಿ ಸುಮ್ಮನೆ ಬಿಟ್ಟು ಬಂದೀನಿ. ಮತ್ತು ನೋಡ್ರಿ ಒಂದು ಬದ್ನಿಕಾಯಿ ಬೆಳೆದದ ಫ್ರೆಂಡ್ಸ್, ಸಣ್ಣ